ಮಾಡ್ತಾ ಬಂದಿದ್ದೀವಿ. ಉದಾಹರಣೆ ನಮ್ಮ ಏಕಶಿಲೆ ಯಾದಗಿರಿ ಬೆಟ್ಟ ಇದೆ, ಅಲ್ಲಿ ಹೋಗಕ್ಕೆ ಸರಿಯಾಗಿ ರಸ್ತೆ ಇಲ್ಲ. ಅದು ರಸ್ತೆಯನ್ನು ಮಾಡಿದರೆ ಅಲ್ಲಿ ಒಂದು ಪ್ರವಾಸ ಸ್ಥಳ ಆಗುತ್ತಾ. ಮತ್ತೆ ಕಡೆ ಗುರುಮಠಕಲ್ ಭಾಗಕ್ಕೆ ಹೋದರೆ ಅಲ್ಲಿ ಒಂದು ನಾವು ಯಾವುದೋ ಒಂದು ಫಾಲ್ಸ್ ನೋಡ್ಬೇಕಾದ್ರೆ ಶಿವಮೊಗ್ಗು ಆ ಕಡೆ ಮಂಗಳೂರು ಹೋಗ್ಬೇಕಾಗ್ತದೆ. ಆದರೆ ಇಲ್ಲೇ ನಮ್ಮ ಗುರುಮಠಕಲ್ ತಾಲೂಕದಲ್ಲಿ ಅಬ್ಬೆ ಫಾಲ್ಸ್ ಅಂತಿದೆ, ಅದು ಸರಿಯಾಗಿ ಅಭಿವೃದ್ಧಿ ಆಗಬೇಕು. ಅದನ್ನು ಕೂಡ ಒಂದು ಪ್ರವಾಸಿಗರ ತಾಣ ಆಗಕ್ಕೆ ಸಾಧ್ಯ. ಈಗ ಇಲ್ಲಿ ಶಾಪುರದಲ್ಲಿ ಹೋದರೆ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಇರಲಾರ್ದಂಥದ್ದು ಬುದ್ಧ ಮಲಗಿರುವ ಬೆಟ್ಟ ಇದೆ. ಆ ಬೆಟ್ಟ ಕೂಡ ಒಂದು ಅಭಿವೃದ್ಧಿ ಆಗಂತ ಕೆಲಸ ಮಾಡಿದ್ರೆ ನಮ್ಮ ಯಾದಗಿರಿ ಜಿಲ್ಲೆಗೆ ಒಂದು ಕೀರ್ತಿ ಬರುತ್ತೆ ಅಂತ ಹೇಳಕ್ಕೆ ಚೇಸ್ತೀನಿ ಬಂಧುಗಳೇ. ಮತ್ತು ನಮ್ಮ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕದಲ್ಲಿ ರಾಜ್ಯ ಮಾನ್ಯತೆನೇ ಇದೆ. ಹಾಗಾಗಿ ನಮ್ಮ ಯಾದಗಿರಿ ಜಿಲ್ಲೆಯನ್ನು ಪ್ರತಿಯೊಂದು ಒಂದು ಹೊರಗೆ ತರಂತ ಕೆಲಸ ಮಾಡಬೇಕು, ಒಂದು ಅಭಿವೃದ್ಧಿ ಆಗಂತ ಕೆಲಸ ಮಾಡಬೇಕು. ಆಗ ನಮ್ಮ ಯಾದಗಿರಿ ಜಿಲ್ಲೆ ಒಂದು ಮುಂದೆ ಬರೋಕೆ ಸಾಧ್ಯ ಅಂತ ಹೇಳಕ್ಕೆ ಚೇಸ್ತೀನಿ ಬಂಧುಗಳೇ. ಇಷ್ಟು ಹೇಳುತ್ತಾ ಒಂದು 2 ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ. ಯಾಕಂದ್ರೆ ಇನ್ನೂ ಹಲವಾರು ಮಾತಾಡೋ ಇದ್ದವು, ಯಾಕಂದ್ರೆ ಸಮಯ ಭಾಳ ಅಭಾವ ಆಗೋದ್ರಿಂದ ಮತ್ತು ನಮ್ಮ ಅಣ್ಣ